ಜತಂತೆ ಪುಂಡರೀಕಾಕ್ಷ ಜತಂತೆ ವಿಶ್ವಭಾವನ ನಮಸ್ತೆ ತು ಹೃಷಿಕೇಶ ಮಹಾಪುರುಷ ಪೂರ್ವಜ. ಕೊನೆ ಅಧ್ಯಾಯ. ಎಷ್ಟಾಗಿತ್ತು? ಅಜ್ಞಾನಾದ್ಯದಿವ ಆಗಿತ್ತು. ಸರ್ವೇಷು ದೇಶಕಾಲೇಶು ಸರ್ವಾವಸ್ಥಾಸು ಚಾಚ್ಯುತ ಕಿಂಕರೋಸ್ಮಿ ಹೃಷಿಕೇಶ ಭೂಯೋ ಭೂಯೋಸ್ಮಿ ಕಿಂಕರ. ಇದು ಅಂದ್ರೆ ಕೆಲವು ಯಾವುದೇ ಆಫೀಸಲ್ಲಿದ್ರೆ ಆಫೀಸ್ ಹೋಯ್ತು ಅಥವಾ ಇವನೇ ಆಫೀಸ್ ಬಿಟ್ಟ ಯೋಚನೆ ನಿಶ್ಚಿಂತ ಮೂದು. ಇದು ಹಾಗಲ್ಲ, ದೇವರನ್ನು ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ. ಅದನ್ನೇ ದಾಸರು ಸಾರಿ ಅಲ್ಲ 5ನೇದ 15ದ 5ನೇದ ಅಲ್ಲ 15 ಓದ್ತಿರೋದು ನನಗೆ. ಎಷ್ಟೇ 4ನೇ ಅಧ್ಯಾಯ ಎಷ್ಟೇ 5ನೇ ಅಧ್ಯಾಯದಲ್ಲಿ 15 14 ರೈಟ್. ಯಜಮಾನಾಯ ಯಜ್ಞಾಯ ಅದೆಲ್ಲ ಆಗಿತ್ತು ನಿನ್ನೆ. ನಮಃ ಪರಮಹಂಸಾಯ ನಮಃ ಸತ್ವಗುಣಾಯತೆ ಸ್ಥಿತಾಯ ಪರಮೇ ವ್ಯೋಮ್ನಿ ಭೂಯೋ ಭೂಯೋ ನಮೋ ನಮಃ. ನಮಃ ಪರಮಹಂಸಾಯ. ಪರಮಹಂಸ ನಮ್ಮ ಹಂಸ ರೂಪನೇ ಪರಮಾತ್ಮನಿಗೆ ಹಂಸ ಅಂತ ರೂಪನೇ ಇದೆ. ಹಂಸ ಶುಚಿ ಶತ್ ಅಂತಾನೆ ಹೇಳಿದ್ದಾರೆ. ಇನ್ನೊಂದು ಅರ್ಥ ಹಂಸ ಅಂದ್ರೆ ಶುದ್ಧ ಅಂತ ಅರ್ಥ. ಪರಮಹಂಸ ಅಂದ್ರೆ ಏನು? ಪರಮಶುದ್ಧ. ಪರಮಹಂಸಾಯ. ನಮಃ ಸತ್ವಗುಣಾಯತೆ. ಸತ್ವಗುಣದಿಂದ ಕೂಡಿದರೆ ನಮಸ್ಕಾರ. ಸತ್ವಗುಣ ಅಂದ್ರೆ ಈ ಸತ್ವಗುಣ ಅಲ್ಲ, ಅಪ್ರಾಕೃತ ಸತ್ವಗುಣ. ಅಪ್ರಾಕೃತದಲ್ಲಿ ಅಪ್ರಾಕೃತ ತಮೋಗುಣ ಅಂತ ಹೇಳಬಾರ್ದು. ಅಪ್ರಾಕೃತ ಸತ್ವಗುಣ ಅಂದ್ರೆ ಏನು? ಬೆರಿಕೆ ಇಲ್ಲ ಅದರಲ್ಲಿ. ಈ ಸತ್ವಗುಣದಲ್ಲಿ ಏನಿರುತ್ತೆ? ಬರೀ ಸತ್ವಗುಣ ಸಿಗೋದೇ ಇಲ್ಲ. ಸತ್ವಗುಣ ರಜೋಗುಣ ಮಿಕ್ಸ್ ಆಗಿ ಬರುತ್ತೆ. ಅದರಲ್ಲಿ ಏನಿಲ್ಲ, ಇಲ್ವೇ ಇಲ್ಲ. ಅದಕ್ಕಾಗಿ ಅಪ್ರಾಕೃತ ಮುಕ್ತಿಯಲ್ಲಿ ಸತ್ವಗುಣ ಇದೆ. ಈ ಸತ್ವಗುಣ ಅಲ್ಲ. ಯಾವ್ದದು? ಶುದ್ಧ ಸತ್ವಗುಣ, ಅಪ್ರಾಕೃತವಾದ ಶುದ್ಧ ಸತ್ವಗುಣ. ಅದು ಕೇವಲ ಲಕ್ಷ್ಮಿಯಿಂದ ಅಭಿಮನ್ಯಮಾನ. ಹರಿರ್ ದೇಹ ನಾವು ಸ್ಥಿತಾಯ ಪರಮೇ ವ್ಯೋಮ್ನಿ. ಪರಮಾತ್ಮ ಎಲ್ಲಿದ್ದಾನೆ ಅಂತ ಪ್ರಶ್ನೆ. ಆಕಾಶದಲ್ಲಿದ್ದಾನೆ ಅಂದ್ಬಿಟ್ರೆ ಏನಾಗತ್ತಾಗ? ಆಕಾಶದಲ್ಲಿದ್ದಾನೆ ಪರಮಾತ್ಮ, ಏನಾಗತ್ತಾಗ? ಆಕಾಶದ ಹೋದಾಗ್ಬಿಡು. ಮನೆಯಲ್ಲಿದ್ದಾರೆ ಅಂದ್ರೆ ಮನೆ ಆಶ್ರಯ ಕೊಟ್ಟಿರ್ತಾನೆ ಇವನಿಗೆ. ಪರಮಾತ್ಮ ಆಕಾಶ ಆಶ್ರಯಿಸಿದ್ದಾನೆ ಅಂತ ಅಲ್ಲ. ಅದಕ್ಕೆ ಪರಮೇ ವ್ಯೋಮ್ನಿ ಅಂತ ಹೇಳಿದ್ರು. ಪ್ರಶ್ನೆ ಕೇಳ್ತಾ ಉಪನಿಷತ್ತಲ್ಲಿ ಬರುತ್ತೆ. ಈಗ ದೇವರು ಯಾವುದನ್ನು ಆಧರಿಸಿದ್ದಾನೆ? ಎಲ್ಲರೂ ದೇವರನ್ನ ಆಧರಿಸಿದ್ದಾರೆ ಅಂತ ಹೇಳ್ತೀರಿ. ದೇವರನ್ನು ಯಾರನ್ನು ಆಧರಿಸಿದ್ದಾನೆ ಅಂದ್ರೆ ಶ್ವೇಮಹಿಮ್ನಿ ಇತಿ ಗೋವಾಚ. ಶ್ವೇಮ ಅದೇ ಪರಮ ವ್ಯೋಮನ್. ಗೊತ್ತಾ? ವೇದ ವಿಹಿತಾಯಾಮ್ ಹೇಳ್ಬೇಕಾದ್ರೆ ಪರಮೇ ವ್ಯೋಮನ್ ಅಂತ ಕರೀತಾರೆ. ಇದು ಒಳಗಿರೋ ಆಕಾಶ ಯಾವುದು? ಈ ಆಕಾಶ ಅಲ್ಲ. ಗೊತ್ತಾಯ್ತಾ? ಆಕಾಶ ಸ್ವಲ್ಪ ಬಿಂಬ ರೂಪ ಪರಮಾತ್ಮ ಇರತಕ್ಕಂಥ ಹೃದಯಾಕಾಶ. ಈ ಆಕಾಶ ಅಲ್ಲ, ಹೃದಯಾಕಾಶ. ಅದೇ ರೀತಿಯಲ್ಲಿ ಅದೇ ಅನ್ನೋದು ಪರಮೇ ವ್ಯೋಮ. ದೇವರು ತನ್ನ ಮಹಿಮೆ ತಾನೇ ಆಧರಿಸಿದ್ದಾನೆ ಹೊರತು ಇನ್ನೊಬ್ಬರ ಮೇಲೆ ಅವಲಂಬಿಸಿ ಇಲ್ಲ. ಅದು ಉತ್ತರ. ಅದಕ್ಕೆ ಪರಮೇ ವ್ಯೋಮ್ನಿ ಅಂತ ಉಪಯೋಗಿಸಿದ್ದಾರೆ. ಭೂಯೋ ಭೂಯೋ ನಮೋ ನಮಃ. ಮತ್ತೆ ಮತ್ತೆ ನಮಸ್ಕಾರ. ಭೂಯಿಷ್ಠಾಂತೆ ನಮೋ ಉಕ್ತಿಂಬಿತಮ ಇದೆ, ಭೂಯೋ ಭೂಯೋ ನಮಃ ಇದೆ. ಒಂದು ಮಾತಿದೆ, ಅಪಹದ ರಾಮದೇವ್ ಸ್ತೋತ್ರ ಮಾಡ್ಬೇಕಾದ್ರೆ ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯ. ಮತ್ತೆ ಮತ್ತೆ ನಮಸ್ಕಾರ ಮಾಡುತ್ತೆ. ಭೂಯಿಷ್ಠ ಬೇರೆ, ಭೂಯ ಬೇರೆ. ಭೂಯಿಷ್ಠ ಅಂದ್ರೇನು? ತುಂಬಿದ ಅಂತ ಅರ್ಥ. ಯಾವುದರಿಂದ? ಭಕ್ತಿ ಜ್ಞಾನಾಭ್ಯಾಂ ಭೂಯಿಷ್ಠಾಂ ಪೂರ್ಣಾಂ ಅಂತ ಅಲ್ಲಿ ಅನ್ವಯ. ಇದು ಭೂಯ. ಇದ್ರ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೇನೆ. ಸಂಸಾರ ಸಾಗರೇ ಘೋರೆ ವಿಷಯಾವರ್ತ ಸಂಕುಲೆ ಅಪಾರೆ ದುಸ್ತರೇ ಅಗಾಧೆ ಪಚಿತಂ ಕರ್ಮಭಿಸ್ವಕೈ. ಸಂಸಾರ ಸಾಗರೇ ಘೋರೆ ವಿಷಯಾವರ್ತ ಸಂಕುಲೆ ಅಪಾರೆ. ಅದೇ ತಾನೆ ಹರಿರ್ ದೇಹಭೃತಾಮಾತ್ಮ ಪರಪಕ್ಷ ಕೃತೀಶ್ವರ ಪರಪ್ರಕೃತಿರೀಶ್ವರ ತತ್ಪಾದ ಮೂಲಂ ಶರಣಂ ಯತಕ್ಷೇಮೋ ನೃಣಾಮಿಹ. ಹರಿ ದೇಹಭೃತಾಮಾತ್ಮ. ಹರಿ ಶ್ರೀಹರಿ ಭಗವಂತ ದೇಹಭೃತಾಂ ಅಂದ್ರೆ ಎಲ್ಲಾ ಜೀವಿಗಳಿಗೆ ಆತ್ಮ ಅಂದ್ರೆ ಸ್ವಾಮಿಯಾಗಿದ್ದಾನೆ. ಆತ್ಮೇತಿ ರೂಪಗಚ್ಚಂತಿ ಗ್ರಾಹಯಂತಿ ಚ ಸೂತ್ರ. ಸ್ವಾಮಿಯಾಗಿದ್ದಾನೆ. ಪರಪ್ರಕೃತಿ ಈಶ್ವರ. ಪರಪ್ರಕೃತಿ ಪರಮಾತ್ಮನ ಪ್ರಕೃತಿ ಸ್ವಭಾವ ಎಲ್ಲರಿಗಿಂತ ವಿಲಕ್ಷಣವಾದದ್ದು. ಪರಪ್ರಕೃತಿ ಈಶ್ವರ ಅಥವಾ ಪ್ರಕೃತಿಗಿಂತ ಪರಹ, ಮಹಾಲಕ್ಷ್ಮಿಗಿಂತ ಮೇಲಿರತಕ್ಕಂಥ ಸರ್ವಸ್ವಾಮಿಯಾಗಿದ್ದಾನೆ. ತ್ವತ್ಪಾದ ಮೂಲಂ ಶರಣಂ. ನಿನ್ನ ಪಾದ ಮೂಲವೇ ಎಲ್ಲರಿಗೂ ಕೂಡ ಆಸರೆ. ಯತಃ ಕ್ಷೇಮೋ ನೃಣಾಮಿ. ಅಲ್ಲಿ ಮಾತ್ರ ಕ್ಷೇಮ ಇರೋ ಸಾಧ್ಯ. ಬೇರೆ ಯಾರನ್ನು ಆಶ್ರಯಿಸಿದ್ರು ಕೂಡ
ಅವ್ರ ಆಪತ್ತಿ ಒಳಗಾದ್ರೆ ನಮಗೆ ಉಪಯೋಗ ಇಲ್ಲ. ಗೊತ್ತಾಯ್ತಾ? ನಾವು ಆಚರಿಸಿರೋದಂತೂ ಟಿಕಾರ ಹೇಳ್ತಾರಲ್ಲ, ಕಪ್ಪೆ ಹಾವಿನ ಹೆಡೆಯ ನೆರಳನ್ನು ಆಚರಿಸ್ಬೇಕಾಗ್ಬಿಟ್ಟು. ಆಕ್ಚುಲಿ ನೆರಳಲ್ಲದು, ಮೃತ್ಯು. ಅದು ಇವತ್ತು ಫಾಸ್ಟ್ ಫುಡ್ ಅಲ್ಲ, ಆಕ್ಚುಲಿ ಫಾಸ್ಟ್ ಫುಡ್ ಅಲ್ಲ, ಫಾಸ್ಟ್ ಅಲ್ಲ, ಅದನ್ನ ಫಾಸ್ಟ್ ತಿಂದ್ಬಿಡ್ತಾರೆ. ತಪ್ಪದು. ಆಹಾರ ಬೇರೆ, ವಿಷ ಬೇರೆ. ಏನೋ ಫಾಸ್ಟ್ ಆಗ ಅಷ್ಟೇ, ಬೇಗ ಇಲ್ಲ, ಎಲ್ಲ ಫಾಸ್ಟು, ಅದು ಫಾಸ್ಟು. ನೃಣಾಮಿಹ. ಆ ದೃಷ್ಟಿಯಲ್ಲಿ ಪರಮಾತ್ಮನ ಪಾದ ಮೂಲ ಇದೆಯಲ್ಲ ಸೇಫೆಸ್ಟ್ ಜಾಗ. ಯಾಕೆ? ಅನಾದಿ ನಿತ್ಯ ಆನಂದಮಯ, ಜ್ಞಾನ ಆನಂದ ಬೇಕು. ಒಂದು ಪಾದಕ್ಕೆ ಬಲಗಾಲಿಗೆ ಏನಂತ ಹೆಸರು? ಆನಂದ. ಎಡಗಾಲಿಗೆ ಏನಂತ ಹೆಸರು? ಜ್ಞಾನ. ಸತ್ಯಾನಂದ ಸಮುದ್ದಿಷ್ಟ ಬರೀತಿ ಜ್ಞಾನ ಮುಚ್ಚತೆ. ನಮ್ಗೆ ಬೇಕಾದ ಎರಡೇ, ಇವೆರಡರ ಪೂರ್ತಿ ಆಸರೆಯಲ್ಲಿರೋದ್ರಿಂದ ನಾವು ಸೇಫೆಸ್ಟ್ ಅಂತ. ವಿ ಆರ್ ಸೇಫ್ ಇನ್ ಹಿಸ್ ಹ್ಯಾಂಡ್ಸ್ ಅಂತ ಹೇಳೋದಿಲ್ಲ, ಆ ತರ ಇಲ್ಲಿ ಇನ್ ಹಿಸ್ ಶೆಲ್ಟರ್ ವಿ ಆರ್ ವೆರಿ ಸೇಫ್. ಸಂಸಾರ ಸಾಗರೇ ಘೋರೆ ವಿಷಯಾವರ್ತ ಸಂಕುಲೇ. ನೋಡಿ ಉದಾಹರಣೆ, ದ್ರೋಣಾಚಾರ್ಯ ಇದ್ದಾರೆ. ದುರ್ಯೋಧನ ಏನ್ ಮಾಡ್ದ? ಅರ್ಜುನ ನಾಳೆ ಸಾಯಂಕಾಲ ಸೂರ್ಯ ಮುಳುಗೋದಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಹೋಗಿ ದ್ರೋಣಾಚಾರ್ಯ ಕಾಲು ಹಿಡ್ಕೊಂಡು ಹೋಗಿ ಇಷ್ಟು ಚೆನ್ನಾಗಿ ಹೋಗ್ಬಿಟ್ಟು ಅವ್ರಿಗೆ ಅವರೇ ಹೇಳಿದ್ರು, ಏನ್ ಹಣೆಬಾರ ನೀವು, ನನ್ನ ಕಾಪಾಡಿಕೊಳ್ಳೋ ಶಕ್ತಿ ನನಗಿಲ್ಲ, ಆವತ್ತು ಭರವಸೆ ಕೊಡ್ಲಕ್ ಬರೋದಿಲ್ಲ, ಈ ಕಾಲು ಹಿಡ್ಕೊಂಡಿದ್ದೀರಾ, ಆದ್ರಿಂದ ನಾ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು. ಅಶ್ಯೂರೆನ್ಸ್ ಕೊಡ್ಲಿಲ್ಲ ಅವ್ರು, ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಯಾಕಂದ್ರೆ ಅದು ಸಾಧ್ಯವಾಗದ ಸಂಗತಿ. ನೀವು ಕಾಲು ಹಿಡ್ಕೊಂಡ್ಮೇಲೆ ನೀವು ಕೆಲಸ ಮಾಡ್ಬೇಕು, ನಾನು ಅಷ್ಟೇ ಹೇಳಿದ್ದು. ನೋಡಿ ಆದ್ರೆ ಅರ್ಜುನ ಪ್ರಶ್ನೆ ಬಂತೀಗ, ಇದೇ ಪ್ರಶ್ನೆ ಅಲ್ಲಿ ಬಂತು. ಧರ್ಮಗಳೆಲ್ಲ ಕೇಳ್ತಾರೆ, ಅರ್ಜುನ ಏನ್ ಪ್ರತಿಜ್ಞೆ ಮಾಡಿಬಿಟ್ಟಿದೀವಿ, ಕೊಲ್ತೀನಿ ಅಂತ ಮಾಡಿದ್ರೆ ಸರಿ, ನಾನು ಸೂರ್ಯ ಮುಡಿದೋಡು ಅಂತ ಟೈಮ್ ಬೇರೆ ಹಾಕೊಂಡ್ಬಿಟ್ಟಿದ್ಯಾ, ಆಗದೆ ಹೋದ್ರೆ ನಾಳೆ ನಾಡಿದ್ದು ಅಂತ ಹೇಳಲಿಲ್ಲ, ಅಗ್ನಿ ಪ್ರವೇಶ ಮಾಡ್ತೀಯ ಅಂತ ಹೇಳಿದ್ಯಾ, ಹೀಗೆಲ್ಲ ಮಾಡಿದ್ದೆ, ಆಗತ್ತ ನಿನ್ನ ಕೈಲಿ ಅಂದ್ರೆ. ಕೃಷ್ಣ ಇದ್ದಾನಲ್ಲ ನೋಡಿ, ಎಷ್ಟು ಆಸರೆ, ಎಷ್ಟು ಚೆನ್ನಾಗಿದೆ ಅಂತ. ಕೃಷ್ಣನ ಆಶ್ರಯಿಸಿದ್ದಕ್ಕೆ ಏನಾಯ್ತು? ಸುರಕ್ಷಿತ. ಅವನು ದೊಡ್ಡ ರಾಶಿಗೆ ಹೋಗಿಬಿಟ್ಟ. ಅರ್ಥ ಏನು? ದುರ್ಯೋಧನ ಗೀತೆ ಶುರುವಾಗದೆ ಅದರಿಂದ ಆಚಾರ್ಯ ಮುಖ ಸಂಗಮ್ಯ. ದ್ರೋಣಾಚಾರ್ಯ ಹತ್ರ ಹೋದ್ರೆ ಕೃಷ್ಣನ ಹತ್ರ ಅಲ್ಲೇ ಇದ್ದಾನೆ ಅರ್ಜುನ, ಕೃಷ್ಣನ ಆಶ್ರಯಿಸಿದ್ದಾನೆ. ಕೃಷ್ಣನ ಜೊತೆ ಮಾತಾಡೋದು ಅರ್ಜುನ, ದ್ರೋಣಾಚಾರ್ಯ ಜೊತೆ ಮಾಡೋದು ದುರ್ಯೋಧನ. ದ್ರೋಣರನ್ನಾದ್ರೆ ನಾಸ್ತಿಕ್ಯದ ಪ್ರವರ್ತಕರವರು. ನಾಸ್ತಿಕ್ಯಕ್ಕೆ ಶರಣಾದ್ರೆ ಏನು ಉಪಯೋಗ ಇಲ್ಲ ಅಂತ ನೆನಪು ಮಾಡ್ಕೋಬೇಕಾಗ್ತದೆ. ಯಾರನ್ನ ಆಶ್ರಯಿಸಿದಾಗ ನಾವು ಸುಖವಾಗಿರ್ತೇವೆ, ಅದು ಅತ್ಯಂತ ಮುಖ್ಯವಾದ ಯೋಚನೆ ಮಾಡ್ಬೇಕಾಗಿ. ಸಂಸಾರ ಸಾಗರೇ ಘೋರೆ, ಅದಾದ್ಮೇಲೆ ಅಪಾರೆ ದುಸ್ತರೆ ಅಗಾಧೆ. ಅಪಾರ ಇದು, ಹೋಗ್ಲಪ್ಪ ದಾಟ್ಕೊಂಡು ಹೋಗೋಣ, ಆ ಕಡೆ ಎಂಡೇ ಇಲ್ಲ. ಈ ಸಮುದ್ರಗಳಿಗೆ ಏನಿದೆ, ಒಂದು ಸ್ಟೇಜ್ ಅಲ್ಲಿ ಎಂಡ್ ಸಿಗುತ್ತೆ, ಅದು ಎಂಡೇ ಇಲ್ಲ. ಆಮೇಲೆ ದುಸ್ತರ, ದಾಟ್ಲಕ್ಕೆ ಆದ್ರಿಂದ ಸಾಧ್ಯ ಇಲ್ಲ ಅದಕ್ಕೆ. ಅಗಾಧೆ, ಇದಷ್ಟೊಂದು ದಾಟ್ಲಕ್ಕೂ ಬರೋದಿಲ್ಲ, ದಾಟೋದ್ರಿಂದ ಆ ಕಡೆ ದಡನೂ ಇಲ್ಲ. ಅಗಾಧ, ಆಳ, ಸಿಕ್ಕಾಬಟ್ಟೆ ಆಳ ಇದೆ. ನಾವು ಸುಮ್ಮನೆ ಈಜು ಬಂದಿಲ್ಲ, ಪತಿತ ಬಿದ್ದು ಬಿಟ್ಟಿದ್ದೇವೆ ಅಷ್ಟೇ. ನೀರಲ್ಲಿ ಈಜು ಹಿಡಿಯೋದು ಬೇರೆ, ಬಿದ್ದು ಬಿಡೋದು ಬೇರೆ. ಈಜು ಹಿಡಿಯೋದ್ರೆ ಏನ್ ಮಾಡ್ಬೋದು ಅವನು? ಖುಷಿ ಪಡಿ, ಬಿದ್ದರೆ ಏನು ಮಾಡಕ್ ಬರೋದಿಲ್ಲ. ಪತಿತ ಕರ್ಮಭಿ ಸಕೈ, ಅದು ಯಾವ್ದು ಬರೀ ಬಿದ್ದಿಲ್ಲ, ಕರ್ಮ ಪಾಶ ಕಟ್ಟಿ ಹಾಕ್ಬಿಟ್ಟಿದೆ. ಬರೀ ಬಿದ್ದು ಕೈಕಾಲು ಕಟ್ಟಿ ಹಾಕೊಂಡು ಬಿದ್ದರೆ ಹಾಗಾಗಿ ವಶಿಷ್ಠರು ಹಾಗೆ ಬೀಳ್ತಾರೆ. ವಶಿಷ್ಠರು ಬಹಳ ಬೇಸರ ಆಗಿರ್ತಾರೆ. ಅಷ್ಟು ಜನ ಮಕ್ಕಳು ಅಷ್ಟೊಂದು ವಿಶ್ವಾಮಿತ್ರರು ಕೊಂದು ಬಿಡ್ತಾರೆ. ಇನ್ನೇನು ಮುಂದೆ ಏನಿಲ್ಲ, ಇರೋ 100 ಮಕ್ಕಳು ಕೊಂದು ಹಾಕ್ಬಿಡ್ತಾರೆ. ಇನ್ನೇನ್ ಮಾಡ್ಬೇಕು? ಮುಂದೆ ಸಂಸಾರ ಮುಂದುವರಿಸ್ಬೇಕು, ಮಕ್ಕಳಾಗಬೇಕು, ಶಾಸ್ತ್ರ ಹೇಳುತ್ತೆ. ಕೊಂದು ಹಾಕಿದ್ದಾರೆ, ಇನ್ನೇನು ಮಾಡೋ ಸಾಧ್ಯ ಇಲ್ಲ ಅಂತೇಳಿ ಅವರು ಒಂದು ಕೋಪ ಗೆದ್ದು ಬಿಟ್ಟಿದ್ರು. ವಿಶ್ವಾಮಿತ್ರ ಕೋಪಗೊಳ್ಳಿಲ್ಲ, ನಾನೇ ಸಾಯ್ಬೇಕು ಅಂತ ಹೊರಟು. ಎಲ್ಲಿ ಸಾಯ್ಲಕ್ಕೆ ಹೋದ್ರು ಅವ್ರನ್ನ ಬಿಡಿಸ್ಬಿಡ್ತಾರೆ, ಸಾಯ್ಲಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಕೊನೆಗೆ ಹಂಗೆ ಕಟ್ಕೊಂಡ್ಬಿಡ್ತಾರೆ, ನದಿಯೊಳಗೆ ಹಾರ್ತಾರೆ. ಎಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ, ಕೆಲವರೆಲ್ಲ ವಾಪಸ್ ಬರೋದಕ್ಕೆ ಅನುಕೂಲ ಮಾಡಿಕೊಡದೆ ಬಿಡ್ತಾರೆ, ಮತ್ತೆ ಚೇಂಜ್ ಆಗಬಾರ್ದು ಅಂತ. ಅದು ಕಟ್ಕೊಂಡ್ ಬಿಡ್ತಾರೆ. ಆಗ ನದಿ ಅಭಿಮಾನಿ ದೇವತೆ ಏನ್ ಮಾಡಿದಂತೆ, ಅವ್ರ ಪಾಶಗಳನ್ನು ಬಿಟ್ಬಿಟ್ಟು ತನಕ ತಂದು ಕುಡಿಸ್ಬಿಡ. ಅದು ವಿಪಾಶ ಅಂತ ಹೆಸರಾಯ್ತು. ನದಿ ಇವತ್ತು ಅದೇ ಕೇಳ್ತಾರೆ, ಯಾವ್ದು ಬಿಯಾಸಿ ನದಿ ಅಂದ್ರೆ ಅದೇನೆ, ಬಿಯಾಸಿ ನದಿ, ವಿಪಾಶ. ಅದ್ರ ನದಿ ಕೂಡ ಕೊಲ್ಲಕ್ಕೆ ಹೋಗಿ, ಸ್ವಾಮಿ ನಿಮ್ಮಂತವ್ರು ಇರ್ಬೇಕು, ನೀವು ಬರೋ ಸಾಯಬಾರದು ಅಂತ ಹೇಳ್ಬಿಟ್ಟು ಇಟ್ಕೊಬಿಡ. ಅದು ಮ್ಯಾಜಿಕ್. ಇಲ್ಲಿ ನೋಡಿ ಅದು ಚೆನ್ನಾಗಿದೆ. ನಮ್ದು ಹಾಗಲ್ಲ, ಇದು ಈಜ್ ಬರದೇ ಬಿದ್ದಿರೋದು. ಈಜ್ ಬಂದ್ರೆ ಕೈಕಾಲು ಕಟ್ಕೊಂಡ್ಬಿಡ್ಬೇಕು, ಈಜ್ ಬರದ್ರೆ ಅವರೇ ಬಿದ್ರೆ ಸಾಕು, ಏನು ಕಟ್ಕೋಬೇಕಾಗಿಲ್ಲ. ಈಜ್ ಬರ್ತಿತ್ತಾದ್ರಿಂದ ಕಟ್ಕೊಂಡು ಬಿದ್ರು. ಇವತ್ತು ನಾವು ಈಜ್ ಬರದೇ ಬಿದ್ದಿರೋದ್ರಿಂದ ಸಮಸ್ಯೆ ಇದೆ. ಈಗ ಅದು ಪಾಶಿಗಳು ಯಾವ್ದು? ಕರ್ಮ ಮಾಡಿದ ಕರ್ಮ ಬಂಧನ. ತಪ್ಪು ಮಾಡಿದಾಗ ಹಿಡ್ಕೊಂಡು ಹೋಗ್ತಾರಲ್ಲ, ಹುಡ್ಕೊಂಡೋಗಿ ಹಿಡಿತಾರೆ, ಪಾಶ. ಇದು ಬಿದ್ದಿದ್ದೇವೆ, ಉದ್ಧಾರ ಮಾಡು. ಇದ್ರ ಮೇಲೇನೆ ಅಕ್ಷಯ ಸಂಸಾರ ಅಕ್ಷಯ ಸಾಗರೆ ರಾಯರ ಸ್ತೋತ್ರ ಇದೆಯಲ್ಲ, ಅದು ಅರ್ಥ ಆಗ್ಬೇಕಾದ್ರೆ ಇವೆಲ್ಲ ಪದ ಉಪಯೋಗಿಸಿದ್ದಾರೆ. ಸಂಸಾರ ಇದೆ, ದುಸ್ತರ ಇದೆ, ಅಗಾಧ ಇದೆ, ವಿಷಯಾವರ್ತ ಸಂಕುಲೆ, ಘೋರ,
ಇವೆಲ್ಲದೂ ಸೇರಿಸಿದ್ದಾರೆ. ಅದು ಬೇರೆ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಷ್ಟೇ. ವಿಷಯಾವರ್ತ ಸಂಕುಲೆ, ಸುಳಿಗಳಿವೆ ಇದರಲ್ಲಿ. ಸುಳಿಗಳು ಸಾಮಾನ್ಯವಾಗಿ ಎಲ್ಲಿರುತ್ತೆ? ನದಿಗಳಿರುತ್ತೆ. ಇದು ಸಂಸಾರ ವಿಚಿತ್ರ ಸಮುದ್ರ. ಸುಳಿಗಳಿವೆ. ಸುಳಿಗಳು ಅಂದ್ರೆ ಏನು? ಸುತ್ತಬಿಟ್ಟು ಒಳಗೆ ಹಿಡ್ಕೊಂಡ್ಬಿಟ್ಟು ಸುಳಿಯಲ್ಲಿ ಹಾಕಿದ್ರೆ ನೀವೊಂದು ನೀರು ಬದುಕ ನೀವು ಹೋಗ್ತಿರುತ್ತೆ, ಒಂದು ಹಾಕಿ ಸುತ್ತಿಕೊಂಡು ಕೆಳಗೆ ಹೋಗುತ್ತೆ. ಸುಳಿ ಕೆಳಗೆ ಡೀಪ್ ಆಗಿದೆ ಅಂತ ಅರ್ಥ. ಇದು ಎಳೆಗೆ ಒಳಗೆ ಆಡ್ಕೊಂಡು ಹೋಗ್ಬಿಡುತ್ತೆ. ಆದ್ರಿಂದ ಸುಳಿ ಇರತಕ್ಕಂಥ ಸಮುದ್ರ. ಆದ್ರಿಂದ ಈ ಸಮುದ್ರಕ್ಕಿಂತ ವಿಲಕ್ಷಣವಾದ ಸಮುದ್ರ ಇದು. ಇದಕ್ಕೆ ಎತ್ತೋರ್ ಬೇಕೇ ಹೊರತು ಈಜು ಯಾವ ಕೆಲಸಕ್ಕೆ ಬರೋದಿಲ್ಲ. ಈ ನಮಗೆ ಬರೋದಿಲ್ಲ, ಒಂದ್ರ ಉಪಯೋಗ ಇಲ್ಲ. ಸುಳಿಯಲ್ಲಿ ಈಜಿದ್ರೆ ಏನು ಉಪಯೋಗ ಇಲ್ಲ, ಕರ್ಕೊಂಡು ಹೋಗ್ಬಿಡ. ಕರ್ಮಭಿ ಸ್ವಕೈ, ಯಾರ್ದೋ ಕರ್ಮ ಆದ್ರೆ ಅವ್ರನ್ನ ತೋರಿಸ್ಬೋದು ನಾವು. ನಮ್ಮದೇ ಕರ್ಮ ನಾವೇ ಅನುಭವಿಸ್ಬೇಕು. ಸ್ವಕೈಹಿ ಕರ್ಮಭಿ, ನೆನ್ಪಿಟ್ಕೋಬೇಕು. ಬಹಳ ಸರಳವಾದ ಪದಗಳು, ಎಲ್ಲೂ ಕಷ್ಟದ ಹೆಸರು ಕೂಡ ಇಲ್ಲ ಇದ್ರೊಳಗೆ. ಅರ್ಥ ಮಾಡ್ಕೊಂಡು ಫಾಲೋ ಮಾಡೋದು ಕಷ್ಟನೇ ಹೊರತು ಪದಗಳೆಲ್ಲ ಏನಿಗೆ ಸಿಂಪಲ್ ಆಗಿ. ಆಚಾರ ಒಬ್ಬರೇ ಟೆಕ್ನಿಕ್ ಉಪಯೋಗಿಸಿದ್ರು. ಬ್ರಹ್ಮದೇವರು ಇವರು, ಭಾವಿ ಬ್ರಹ್ಮದೇವರು. ಮೊನ್ನೆ ಹೇಳಿದ್ದೀನಿ, ಸ್ತೋತ್ರ ಯಾವಾಗ್ಲೂ ಕೂಡ ಹೇಗಿರ್ಬೇಕು? ಸರಳವಾಗಿರ್ಬೇಕು. ಮನೆಗೆ ಯಾರೋ ಬರ್ತಾರೆ, ಮತ್ತೆ ಬನ್ನಿ ಬನ್ನಿ ಅಂತ ದೊಡ್ಡ ಕಾವ್ಯ ಶುರು ಮಾಡೋದಿಲ್ಲ. ಯಾಕೆ? ತುಂಬಾ ಖುಷಿಯಲ್ಲಿ ಏನ್ ಮಾಡ್ತಾರೆ? ಬನ್ನಿ ಕೂಡಿ ಅಷ್ಟೇ ಅಂತ ಆಸೆ ವರ್ಣನೆ ಮಾಡ್ತಾ ಕೊಡೋದಿಲ್ಲ. ಅರ್ಥ ಆಯ್ತಾರೆ ಇವಾಗ? ನ್ಯಾಚುರಲ್ ಆಗಿರೋದು ಸರಳತೆ ನ್ಯಾಚುರಲ್. ಅದು ಕಾಂಪ್ಲಿಕೇಟ್ ಮಾಡೋದೆಲ್ಲ ಏನದು? ಕಲ್ಪನೆಗಳಷ್ಟೇ. ಅದಕ್ಕೆ ಆಚಾರ್ಯರೆಲ್ಲ ಸ್ತೋತ್ರ ಆರ್ಟಿಫಿಷಿಯಲ್, ನ್ಯಾಚುರಲ್ ಸ್ತೋತ್ರ ಆದ್ರಿಂದ ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನ್, ಇದು ಎರಡು ಶೈಲಿ ಒಂದೇ ಶೈಲಿಗಳಿರೋದು. ಬಹಳ ಸಿಂಪಲ್ ಆಗಿರ್ಬೋದು. ನೇರ ಕೇಳ್ತಾರೆ, ಏನು ಇದು ಮಾಡ್ಲಿಕ್ಕೆ ಹೋಗೋದು? ಹಸಿವೆ ಆಗಿದೆ ಅಷ್ಟೇ ಹೊರತು ಹಸಿರು ವರ್ಣನೆ ಮಾಡ್ತಾ ಕೊಡೋದಿಲ್ಲ. ಸುಟ್ಟೋಗೊಟ್ಟು ಹಸಿವೆ ಆಗಿದೆ ಯಾರು ಮಾತಾಡೋದಿಲ್ಲ. ಯಾಕಂದ್ರೆ ಅಲ್ಲ, ನಿಜವಾದ ಸ್ತೋತ್ರ ಹೇಗಿರ್ಬೇಕು ಅನ್ನೋದಕ್ಕೆ ಎರಡು ಬೆಸ್ಟ್ ಎಕ್ಸಾಂಪಲ್. ಒಂದು ಗೆದ್ದಂತೆ ಸ್ತೋತ್ರ, ಇನ್ನೊಂದು ದ್ವಾದಶ ಸ್ತೋತ್ರ. ಅಷ್ಟು ಸರಳ ಯಾವ ಸ್ತೋತ್ರನೂ ಸಿಗೋದಿಲ್ಲ. ಸ್ವಲ್ಪ ಅದು ಬಂದ ತಕ್ಷಣ ಏನಾಗುತ್ತೆ? ಅದು ಆರ್ಟಿಫಿಷಿಯಲ್ ಆಗುತ್ತೆ. ಕೆಲವೊಮ್ಮೆ ಅನಿವಾರ್ಯವಾಗಿ ಕಠಿಣ ಇದ್ರೆ ತಪ್ಪಲ್ಲ, ಅದು ನಾವೇ ಕ್ರಿಯೇಟ್ ಮಾಡ್ಕೋಬಾರ್ದು. ಮತ್ತೆ ಕೆಲವು ದಶಾವತಾರ ಸ್ಥಿತಿ ಎಲ್ಲ ಇದೆ, ಅದ್ರ ಉದ್ದೇಶ ಬೇರೆ ಇದೆ. ಹೀಗೆ ಮಾಡಿದಾಗ ಅರ್ಥ ಮಾಡ್ಕೊಂಡು ಮಾಡಿ ಅಂತ ಹೇಳೋದು ಕೆಲವು ವಿಷಯ ಹೇಳ್ತಾರ. ಆದ್ರಿಂದ ಅದು ಆರ್ಟಿಫಿಷಿಯಲ್ ಅಲ್ಲ. ಬಟ್ ತನ್ನ ಪಾಂಡಿತ್ಯ ತೋರಿಸ್ಬೇಕಂತ ಅದು ಆರ್ಟಿಫಿಷಿಯಲ್. ತನ್ನ ಪಾಂಡಿತ್ಯ ಕೆಲವು ಉಪಚಾರ ಮಾಡಿದ್ದು ಮಾಡಿ ಏನಿರೋದೇ ಇಲ್ಲ ಅಲ್ಲಿ. ಬರೀ ಉಪಚಾರ ಮಾಡಿದ್ರು ಅಂತ ಹೇಳೋದಿಲ್ಲ. ಸ್ತೋತ್ರ ಅಂತ ಸ್ತೋತ್ರಗಳು ದೊಡ್ಡ ದೊಡ್ಡ ಪದಗಳಿದೆ ಹೊರತು ಅದು ಅರ್ಥನೇ ಇಲ್ಲ ಅದ್ರಲ್ಲಿ. ಇದು ಹಾಗಲ್ಲ, ಒಂದು ಮಾತಾಡ್ಲಿಲ್ಲ ಎಷ್ಟು ಹಾಕಿದ್ರು ಗೊತ್ತಾ ಅಂತ ಹೇಳ್ತಾ ಬೇಕಾದಷ್ಟು ಇಲ್ಲೇ ಇಲ್ಲ ತಿಲ್ಲಕ್ಕಂದ್ರೆ ಅದು ಸುಳ್ಳು. ಆ ರೀತಿ ಆಗಬಾರ್ದು. ಅಂದ್ರೆ ಸ್ತೋತ್ರ ಹೇಗಿರ್ಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವೆರಡು ಕೂಡ. ಅನಾಥ ಮಗತಿಂ ಬೇರು, ಯಾರೋ ದುಃಖಪಟ್ಟು ಬೇಡೋನು ಕಾವ್ಯ ಶುರು ಮಾಡ್ತಾರೆ ಹೇಳೋದಕ್ಕೆ. ಕಾಪಾಡಿ ಕೂಗ್ತಾನೆ ಹೊರತು ಏನ್ ಮಾಡೋದಿಲ್ಲ, ಏನೋ ಕಾವ್ಯದ ಮಾತಾಡೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ದೇವರು ಪ್ರಾರ್ಥನೆ ಮಾಡ್ಬೇಕಾದ್ರೆ ಸರಳವಾಗಿರ್ಬೇಕು, ಸ್ಪಷ್ಟವಾಗಿರ್ಬೇಕು. ಅದು ಬಹಳ ಮುಖ್ಯವಾದ್ದೇನು ಭಕ್ತಿ ಇರ್ಬೇಕು. ಆ ಕಳಕಳಿಯಿಂದ ಮಾತಾಡೋದು. ಅದರಲ್ಲಿ ಬರೋ ಒಂದು ಯಾವುದೋ ಪರಿಣಾಮ ಇದರಲ್ಲಿ ಬರೋದಿಲ್ಲ. ಅನಾಥಂ ಅಗತಿಂ ಭೀರುಂ ದಯಯ ಪರಯ ಹರೇ ಮಾಮುದ್ಧರ ದಯಾ ಸಿಂಧೋರಸ್ಮಾ ಸುದುಸ್ತರ. ಅನಾಥಂ, ನನಗೆ ಬೇರೆ ಯಾರು ನಾಥರಿಲ್ಲ, ಬೇರೆ ಅನಾಥ ನಾನು. ಇನ್ನೊಂದರ್ಥ ಅನಾಥ, ನೀನೇ ನಾಥ, ನನಗೆ ಬೇರೆ ಯಾರು ಇಲ್ಲ. ಅಂದ್ರೆ ಪರಮಾತ್ಮ, ಅಕ್ಷರಾಣ ಮಕಾರೋಸ್ಮಿ, ನೀನು ನಾಥ. ಜೊತೆಗೆ ಅಗತಿಂ, ಬೇರೆ ಗತಿ ನನಗಿಲ್ಲ. ಅದೇ ಹರಿದೇವ ಜಗತ್ ಪಿತೃಮಾತ್ರ ಗತಿ. ದ್ವಾದಶೋತ್ರಕ್ಕೆ ಒಳ್ಳೆ ಸಂಬಂಧ ಇದೆ. ಅಗತಿಂ ಭೀರುಂ, ಭಯ ಬಂದ್ಬಿಟ್ಟಿದೆ, ಭಯಶೀಲ ನಾನು. ದಯಯ ಪರಯ ಹರೆ, ನಾವು ಸ್ವಲ್ಪ ದಯ ತೋರಿಸಿ ಉಪಯೋಗ ಇಲ್ಲ. ನಮ್ಮ ಮೇಲೆ ಎಷ್ಟು ತೋರಿಸ್ಬೇಕು? ಭಾರಿ ಭಯ ತೋರಿಸ್ಬೇಕು. ಇಲ್ಲದ್ರೆ ಹೇಳೋದು ಸಾಧ್ಯತೆ ಇಲ್ಲ. ಮಾಮುದ್ಧಾರ ದಯಾ ಸಿಂಧೋ, ನೀನು ಕರುಣಾ ಸಿಂಧು ಉದ್ಧಾರ ಮಾಡು. ನಿಂದು ಯಾಕೆ ಸಿಂಧು ಅಂತ ಕರೆದ್ರು ಅಂದ್ರೆ, ನಾವು ಸಾಗರದಲ್ಲಿ ಇದ್ದೇವೆ ಈಗ. ಸಾಗರದಲ್ಲಿ ಇದ್ದೇವೆ ನಾವೀಗ. ಅದಕ್ಕೆ ಹೋಗ್ಬೇಕಾದ್ರೆ ದೊಡ್ಡ ಸಾಗರ ಆಗಬೇಕು. ನೀನು ದೊಡ್ಡ ಸಾಗರ ಆದ್ರಿಂದ ನಮ್ಮನ್ನು ಉದ್ಧರಿಸಿಬಿಡೋದು. ನೀನು ದಯಾ ಸಿಂಧು, ಅದು ನಿರ್ದಯವಾದ ಸಿಂಧು. ಸಂಸಾರ ಸಮುದ್ರ ಅಂತ ಹೇಳಿದ್ರೆ ಏನು? ನಿರ್ದಯ, ಕಣ್ಣತಕ್ಕಂತೆ ಶಿಕ್ಷೆ ಕೊಡಲೇಬೇಕು, ಕೊಡುತ್ತೆ. ನೀನು ಹಾಗಲ್ಲ, ಪರಮಾತ್ಮ ಅನುಗ್ರಹ ಮಾಡು. ದಯಾ ಸಿಂಧು ಅಸ್ಮಾತ್ ಸುದುಸ್ತರ. ಇದನ್ನ ಇಟ್ಕೊಂಡೇ ಹರಿಕಥಾಮೃತದಲ್ಲಿ ಮಾತು ಬರೀತಾರೆ. ವಾಸುದೇವನ ಗುಣ ಸಮುದ್ರದೊಳು ಈಸಬಲ್ಲವ, ಭವ ಸಮುದ್ರ ಆಯಾಸವಿಲ್ಲದೆ ದಾಟುವನು ಶೀಘ್ರದಲ್ಲಿ ಜಗದೊಳಗೆ. ವಾಸುದೇವನ ಗುಣ ಸಮುದ್ರದೊಳು ಈಸಬಲ್ಲವ, ಯಾರು ಪರಮಾತ್ಮನ ಗುಣ ಸಮುದ್ರಗಳಲ್ಲಿ ಈಜಾಡ್ತಾನೆ ಅವ್ರು ಸಂಸಾರ ಸಮುದ್ರನ ಸುಖವಾಗಿ ದಾಟಿ ಬಿಡ್ತಾನೆ. ಯಾಕೆ? ದೊಡ್ಡ ಕೆರೆಯಲ್ಲಿ ಈಜೋಡಿ ಸಣ್ಣ ಕೆರೆ ಲೆಕ್ಕಕ್ಕೆ ಬರೋದಿಲ್ಲ. ವಾಸುದೇವನ ಗುಣ ಸಮುದ್ರ ಭಾರಿ ದೊಡ್ಡದು, ಸಂಸಾರದ ಅಷ್ಟು ದೊಡ್ಡದಲ್ಲ. ಆದ್ರಿಂದ ಅದಕ್ಕೆ ಹೋದ್ರೆ ಈಜಿ ಆಗ್ಬಿಡುತ್ತೆ ಅಂತ. ಅದಕ್ಕೆ ಹೋದ್ರೆ, ಇಲ್ಲೇ ಇದ್ರೆ ಪ್ರಾಬ್ಲಮ್ ಬರುತ್ತೆ. ಇದೆಲ್ಲ ಅದಕ್ಕೆ ಸ್ಫೂರ್ತಿ ಕೊಡತಕ್ಕಂಥ ಮಾತುಗಳು.
ನೀನು ಕರುಣಾ ಸಿಂಧು ಎಲ್ಲ ಅದೇ ದಯಾ ಸಿಂಧು ಪದ ಹಾಗೆ ಉಪಯೋಗಿಸ. ಕರುಣಾ ಸಿಂಧು ಸಿಂಧೋರಸ್ಮಾತ್ ದುಸ್ತಾರ, ನಮ್ಮ ಕೈಲಂತೂ ಸಾಧ್ಯ ಇಲ್ಲ. ಸುದುಸ್ತಾರ ನಮ್ಮ ಕೈಲಿ ದಾಟಕ್ಕೆ ಸಾಧ್ಯ ಇಲ್ಲ, ನೀನು ಮಾಡು, ಇದು ಘೋರ, ನಮ್ಮನ್ನು ಕಾಪಾಡುವಂತ ಪ್ರಾರ್ಥನೆ ಮಾಡ್ತಾರೆ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಯದರ್ಚಿತಂ. ನಾವು ಪೂಜೆ ಇದೆ ಮಾಡಿದ್ರು ಕೂಡ ಏನಿರಲ್ಲ ಅದ್ರೊಳಗೆ. ಪೂಜೆ ಮಾಡಿದ್ದೇವೆ ಉದ್ಧಾರ ಮಾಡುವಂತ ಕೇಳೋ ಹಕ್ಕು ನಮಗಿಲ್ಲ. ಯಾಕೆ? ಬರೆದಿದ್ದೇವೆ ಪಾಸ್ ಮಾಡು ಅಂತ ಕೇಳಿದ್ರೆ ಹಾಗೂ ಹಾಗೆ ಏನು ಬರೆದಿದ್ದೇವೆ ಅಲ್ಲ, ಬರೀ ಬರೆದಿದ್ದೇವೆ ಪಾಸ್ ಮಾಡ್ಲಿಕ್ಕಾಗತ್ತಾ? ಸರಿಯಾಗಿ ಬರ್ದಿದ್ದೇವೆ ಚಡಬೇಕು, ಸರಿಯಾಗಿ ಪೂಜೆ ಮಾಡಿದ್ದೇವೆ, ಸರಿಯಾಗಿ ಬರದೇ ಇದ್ದವನು ಸರಿಯಾಗಿ ಬರ್ತಾನೆ ಒಪ್ಕೊಂಡ್ಬಿಡ್ತಾನೆ. ಹಾಗೆ ನಮ್ಮ ಮಾಡೋ ಪೂಜೆಗಳಂದ್ರೆ ಯಾವ ಕ್ವಾಲಿಟಿ ಅವೆಲ್ಲ ಪೂಜೆ ಅಂತ ಹೇಳೋದಕ್ಕೆ ಅರ್ಥನೇ ಬರೋದಿಲ್ಲ, ಕ್ವಾಲಿಟಿ ಭಾರಿ ಕಡಿಮೆ ಇರೋದು. ಆದ್ರಿಂದ ಅದನ್ನ ಕ್ಲೇಮ್ ಮಾಡಕ್ ಬರೋದಿಲ್ಲ. ಯದರ್ಚಿತಂ ತತ್ ಕ್ಷಂತವ್ಯಂ ಪ್ರಪನ್ನಾನಾಂ ಅಪರಾಧ ಸಹೋಹ್ಯಸಿ, ಅದು ಕ್ಷಮಿಸ್ಬೇಕು ನೀನು. ಅಂದ್ರೆ ಪೂಜೆ ಮಾಡಿದ್ದೇನೆ, ತಪ್ಪು ಮಾಡಿದ್ದೇನೆ, ದಯವಿಟ್ಟು ತಪ್ಪನ್ನು ಕ್ಷಮಿಸ್ಬಿಡು. ಪ್ರಪನ್ನ ನಾನು ಶಾಧಿಮಾಂ ತ್ವಾಂ ಪ್ರಪನ್ನಂ, ಪ್ರಪನ್ನನನ್ನ ನೀನು ಅಪರಾಧ ಸಹ, ಅಪರಾಧವನ್ನ ಸಹಿಸ್ತಕ್ಕಂಥ ಸ್ವಭಾವ ನಿನಗಿದೆ. ಭಕ್ತಾಪರಾಧ ಸಹಿಷ್ಣು, ಆದ್ದರಿಂದ ನೀನು ಕ್ಷಮಿಸು. ಅಪರಾಧ ಸಹಸ್ರ ಭಾಜನಂ, ಆಮೇಲೆ ಭೀಮ ಭವಾರ್ಣ ಬೋಧರೆ ಅಗತಿಂ ಶರಣಾಗತಂ ಹರೇ ಕೃಪಯಾ ಕೇವಲ ಆತ್ಮಸಾತ್ ಕುರು. ಅಪರಾಧ ಸಹಸ್ರ ಭಾಜನಂ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಆರ್ನಿಶಮಯ. ಅನಂತ ಅಪರಾಧಗಳಿಗೆ ಭಾಗಿ ನಾನು. ಪತಿತಂ ಬಿದ್ದೋಗಿದ್ದೇನೆ. ಭೀಮ ಭವಾರ್ಣವ ಉದರೆ, ಭೀಮ ಭವಾರ್ಣವ ಉದರೆ, ಭೀಮ ಅಂದ್ರೆ ಭಯಂಕರ ಅಂತ ಅರ್ಥ ಇಲ್ಲ. ಭಯಂಕರವಾದ ಸಂಸಾರ ಸಮುದ್ರದ ಒಳಗೆ ಬಿದ್ದುಬಿಟ್ಟಿದ್ದೇನೆ. ಎಲ್ಲೋ ತೀರದಲ್ಲಿ ಬಿದ್ದರೆ ಏನ್ ಮಾಡಬಹುದು? ಮ್ಯಾಚ್ ಮಾಡಬಹುದು. ಉದರ ಮಧ್ಯದಲ್ಲಿ ಬಿದ್ದುಬಿಟ್ಟಿದ್ದೇನೆ, ಆದ್ರಿಂದ ಹೋಗೋ ಚಾನ್ಸೇ ಇಲ್ಲ. ಅಗತಿಂ ಶರಣಾಗತಂ ಹರೇ ಕೃಪಯ ಕೇವಲ ಆತ್ಮಸಾತ್, ನಾನು ಅಗತಿ ಶರಣಾಗತ ಕೃಪಯ ಕೇವಲಂ ಆತ್ಮಸಾತ್ ಕುರು. ಆತ್ಮಸಾತ್ ಅಂದ್ರೆ ನಿನ್ನವನನ್ನಾಗಿ ಮಾಡಿಕೊ. ಆತ್ಮಸಾತ್ ಮಾಡ್ಕೊಳ್ಳೋದು ಅಂದ್ರೆ ನಮ್ಮವರನ್ನಾಗಿ ಮಾಡಿಕೊಳ್ಳೋದು. ನಿಮ್ಮವರಲ್ಲಿ ನಮ್ಮ ಪರಿಗಣಿಸಿ ನಿಮ್ಮಲ್ಲಿ ನಮ್ಮನ್ನು ಸೇರಿಸ್ಕೊಂಬಿಡಿ ಅಂತ ಹೇಳ್ತೇವಲ್ಲ, ಹಾಗೆ. ಉದರೆ ಆತ್ಮಸಾತ್ ಕುರು. ಜನ್ಮ ಪ್ರಭೃತಿ ದಾಸೋಸ್ಮಿ ಶಿಷ್ಯೋಸ್ಮಿ ತನಯೋಸ್ಮಿತೆ. ಜನ್ಮ ಪ್ರಭೃತಿ ದಾಸೋಸ್ಮಿ ಶಿಷ್ಯೋಸ್ಮಿ ತನಯೋಸ್ಮಿತೆ. ತ್ವಂಚ ಸ್ವಾಮಿ ಗುರುರ್ಮಾತಾ ಪಿತಾ ಚ ಮಮ ಬಾಂಧವ. ಅದೇ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃ ಗತಿ. ಜನ್ಮ ಪ್ರಭೃತಿ ದಾಸೋಸ್ಮಿ. ಜನ್ಮ ಶಬ್ದಕ್ಕೆ ಎರಡು ಅರ್ಥ ಇದೆ. ಒಂದರ್ಥ ಈ ಜನ್ಮ ಹುಟ್ಟಿದಾಗಿನಿಂದ, ಇನ್ನೊಂದರ್ಥ ಸಂಸಾರ ಬಂದಾಗಿನಿಂದ ಅನ್ನುವಂತ ಅರ್ಥ. ಅನಾಧಿಕಾರದ ಬಂಧ ಆದ್ರಿಂದ ಅನಾಧಿಕಾರದಿಂದ ಏನಾಗಿದ್ದೆ ನಿನಗೆ? ದಾಸೋಸ್ಮಿ ಶಿಷ್ಯೋಸ್ಮಿ ತನಯೋಸ್ಮಿ ತೇ. ನಿನ್ನ ಮಗ ನಾನು, ಪುತ್ರ. ನಿನ್ನ ಮಗ ನಾನು ಅಂದ್ರೆ ನಾನು, ನಿನ್ನ ತಂದೆ ಅಂದ್ರು ಒಂದೇ. ನಾನು ನಿನ್ನ ಮಗ ಅಂದ್ರು ಒಂದೇ, ನಿನ್ನ ತಂದೆ ಅಂದ್ರು ಒಂದೇ. ತನಯೋಸ್ಮಿತೆ ತ್ವಂಚ, ಇದರಿಂದ ಏನರ್ಥ? ಸ್ವಾಮಿ ಆದವನು ದಾಸನ ಕ್ಷಮಿಸ್ತಾನೆ, ಗುರು ಶಿಷ್ಯನ ಕ್ಷಮಿಸ್ತಾನೆ, ನೀನು ತಂದೆ ಮಗ ನನ್ನನ್ನು ಕ್ಷಮಿಸು ಅಂತ ಅರ್ಥ. ತ್ವಂಚ ಸ್ವಾಮಿ ಗುರುರ್ಮಾತಾ ಪಿತಾ ಚ ಮಮ ಬಾಂಧವ. ಇನ್ನೊಬ್ಬ ಸ್ವಾಮಿ ಇಲ್ಲ, ನೀನೊಬ್ಬನೇ. ಗುರು ನೀನೊಬ್ಬನೇ, ಮಾತಾ ತಾಯಿ ನೀನು, ಪಿತಾ ತಂದೆ, ಮಮ ಬಂಧುನು ನೀನೆ. ಎಲ್ಲ ನೀನು ತ್ವಮೇವ ಮಾತಾ ಚ ಪಿತಾ ತ್ವಮೇವ, ಎಲ್ಲ ಆಗಿದ್ದೀಯ. ಆದ್ರಿಂದ ಬೇರೆ ಅವನೊಬ್ಬನ ಕೇಳು, ಅಮ್ಮನ ಕೇಳು, ಎಲ್ಲ ನೀನೇ ಆಗಿರೋದು, ಇನ್ನೇನು ಕೇಳೋ ಚಾನ್ಸ್ ಇಲ್ಲ. ನಾಹಂ ಹಿತ್ವಾ ಜನ ಪ್ರಜಾನಾಮಿ ತ್ವಾಂ ಭಜಾಮ್ಯೇವ ಕೇವಲ. ಬುದ್ಧೈವಂ ಮಮ ಗೋವಿಂದ ಮುಕ್ತ್ಯುಪಾಯೇನ ಮಾಂ ಹರೇ. ನಾಹಂ ಹಿ ತ್ವಾಂ ಪ್ರಜಾನಾಮಿ ತ್ವಾಂ ಭಜಾಮ್ಯೇವ ಕೇವಲ. ನಾನು ನಿನ್ನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ, ಭಜನೆ ಮಾತ್ರ ಮಾಡ್ತಿದ್ದೇನೆ ಅಷ್ಟೇ ಹೊರತು ಇನ್ನು ಪೂರ್ಣ ಜ್ಞಾನ ನನಗಿಲ್ಲ. ಸತ್ಯನೇ, ಯಾರಿಗೂ ಪೂರ್ಣ ಜ್ಞಾನ ಇಲ್ಲ. ಬುದ್ಧೈವಂ ಮಾಂ ಗೋವಿಂದ ಮುಕ್ತ್ಯುಪಾಯೇನ ಮಾಂ ಹರೇ. ಆದ್ರಿಂದ ನೀನು ಮುಕ್ತಿ ಉಪಾಯವಾದ ಭಕ್ತಿಯನ್ನು ಕೊಟ್ಟು ಉದ್ಧಾರ ಮಾಡು. ಬುದ್ಧೈವಂ ಮಾಂ, ನನ್ನ ಕೆಪಾಸಿಟಿ ಇಷ್ಟೇ. ಏನ್ ತಿಳಿಸ್ಕೊಡೋರು? ಅಲ್ಲಿ ಯಾರು ಹೇಳಿದ್ರು? ಎಲ್ಲರಿಗೂ ಗುರು ಪರಮಾತ್ಮ. ವಾಯುದೇವರಲ್ಲಿ ನಿಂತು ಹೇಳ್ಕೊಳ್ಳೋದು ಪರಮಾತ್ಮನೇ. ಯಾವ ಸಾಕ್ಷಾತ್ ಗುರುಗಳು ಹೇಳ್ಕೊಟ್ರು ಕೂಡ ಅವರ ಬುದ್ಧಿ ಪ್ರೇರಣೆ ಪರಮಾತ್ಮನೇ ಮಾಡಬೇಕು. ಮಾತು ಆತ್ಮೆ ಆಡಿಸ್ಬೇಕು. ಮತ್ತೆ ಅದು ಇವರೊಳಗಿದ್ದು ಶಿಷ್ಯರೊಳಗಿದ್ದು ಅರ್ಥ ಮಾಡಿಸ್ಕೊಡ್ಬೇಕು, ಅದು ಬೇರೆ. ಆ ಮಾತಿನಿಂದ ಅರ್ಥ ಆಗ ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಅರ್ಥ ಮಾಡಿಸ್ಬೇಕು ದೇವರು. ಆದ್ದರಿಂದ ಮುಖ್ಯ ಗುರು ಪರಮಾತ್ಮನೇ. ತ್ವಮೇವ ಯಚ್ಛ ಮೇ ಶ್ರೇಯೋ ನಿಯಮೇಪಿ ಪರಮೇಪಿ ಚ. ತ್ವಮೇವ ಯಚ್ಛ ಮೇ ಶ್ರೇಯ, ನನಗೆ ನೀನೇನೆ ಶ್ರೇಯಸ್ಸನ್ನು ಕೊಡು. ಶ್ರೇಯಸ್ಸು ಅಂದ್ರೆ ಮುಕ್ತಿ. ನಿಯಮೇಪಿ ದಮೇಪಿ ಚ, ನಿಯಮಾನುಷ್ಠಾನದಲ್ಲೂ ಕೊಡು.
ಇಂದ್ರಿಯದಲ್ಲೂ ಕೊಡು. ಬುದ್ಧಿಯೋಗಂಚ ಮೇ ದೇಹಿ, ಅದಕ್ಕೆ ದದಾಮಿ ಬುದ್ಧಿಯೋಗಂ ತಂ ಏನವಾಂ ಉಪಯಾಂತಿತೆ. ಎಲ್ಲಿದು ಗೀತೆ? ಅದಕ್ಕೆ ಬುದ್ಧಿಯೋಗವನ್ನು ಕೊಡು. ಏನ ತ್ವಾಂ ಉಪಯಾಮ್ಯಹಂ, ಅದರಿಂದ ನಿನ್ನನ್ನು ಪಡಿಲಿಕ್ಕೆ ನಾನು ಸಮರ್ಥನಾಗ್ತೇನೆ, ಸಮರ್ಥನಾಗೋದಿಲ್ಲ. ಪ್ರಿಯೋ ಮೇ ತ್ವಾಂ ವಿನಾ ನಾನ್ಯೋ ನೇದಂ ನೇದಮಿತೀತಿ ಚ ಬುದ್ಧಿಂ ನೀತಿಂಚ ಮೇ ದೇಹಿ ಏನ ತ್ವಾಂ ಉಪಯಾಮ್ಯಹಂ. ಪ್ರಿಯೋ ಮೇ ತ್ವಾಂ ವಿನಾ ನಾನ್ಯ, ನಿನ್ ಬಿಟ್ರೆ ಬೇರೆ ಯಾವ್ದು ನನಗೆ ಪ್ರಿಯರಲ್ಲ. ನೇದಂ ನೇದಮಿತೀತಿ ಚ, ಇದಂ ಇದಂ ಅಂಥೇಳಿ ಬುದ್ಧಿಂ ನೀತಿಂಚ ಮೇ ದೇಹಿ. ನೇದಂ ಅಂದ್ರೇನು? ಇದಂ ಮಮ ನ, ಇದು ನಂದಲ್ಲ ನಂದಲ್ಲ ಅದು ಭಾವನೆ ಕೊಡು. ಬಸ್ಸಲ್ಲಿ ಕೂತ ನಮಗೇನು ಗೊತ್ತು? ಬಸ್ಸು ನಮ್ದಲ್ಲ, ಸೀಟು ನಮ್ದಲ್ಲ, ಯಾವ್ದಲ್ಲ ಅಂತ ಗೊತ್ತಿದೆ, ಯಾವ್ದಲ್ಲ. ಆದ್ರಿಂದ ಆ ಎಚ್ಚರ ಇರಬೇಕು. ಜಗತ್ತಿನಲ್ಲಿ ಯಾವುದು ಕೂಡ ಈಶಾವಾಸ್ಯವಿದಂ ಸರ್ವಂ, ನಮ್ಮದಾಗಿ ಏನೂ ಇಲ್ಲ, ಎಲ್ಲ ಯಾರದೋ? ದೇವರದ್ದೇನೆ. ಈ ಬುದ್ಧಿಯನ್ನು ಕೊಡು, ನೀತಿಯ ಬುದ್ಧಿಯನ್ನು ತಿಳುವಳಿಕೆ, ನೀತಿ ಎಂಬುದು ಅನುಷ್ಠಾನ, ಅದನ್ನು ಕೊಡು. ಏನ ತ್ವಾಂ ಉಪಯಾಮ್ಯ, ಆ ರೀತಿ ಮಾಡಿದ್ರೆ ಏನಾಗತ್ತೆ? ನಿನ್ನ ಹತ್ರ ಬರ್ಲಿಕ್ಕೆ ಸಾಧ್ಯವಾಗುತ್ತೆ. ದೇವರ ಹತ್ರ ಹೋಗೋದು ಅಂದ್ರೆ ಒಂದೇ, ಮುಕ್ತನಾಗೋದು ಅಂದ್ರೆ ಒಂದೇ. ಇತಿ ವಿಜ್ಞಾಪ್ಯ ದೇವೇಶಂ ವೈಶ್ವದೇವಂ ಸಧಾಮನಿ ಕುರ್ಯಾತ್ ಪಂಚಮಹಾಯಜ್ಞಾನಪಿ ಗೃಹ್ಯೋಕ್ತವರ್ಪಣ. ಇದೆಲ್ಲದಕ್ಕೂ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಈ ಅನುಸಂಧಾನ ಇಟ್ಟುಕೊಂಡೇ ವೈಶ್ವದೇವ ಮಾಡಬೇಕು, ಪೂಜೆನೂ ಮಾಡಬೇಕು, ಅಭಿಷೇಕನೂ ಮಾಡಬೇಕು, ವೈಶ್ವದೇವನೂ ಮಾಡಬೇಕು. ವಿಕಾರ ಪದ್ಯಮಾನದ ಹೇಳ್ತಾರೆ, ಜಿತಂತೆ ಇತಿ ಸ್ತೋತ್ರಂಚ ಪಠನ್ ಸಂಸ್ಥಾಪಯೇದ್ ಹರಿಂ ಹೇಳ್ತಾ ಅಭಿಷೇಕ ಮಾಡಬೇಕು ಅಂತ ವಿಕಾರ ಹೇಳಿದ್ರು. ಪದ್ಧತಿ ಹೋಗೇ ಬಿಟ್ಟಿದೆ. ಬಳಕ ಎಲ್ಲೆಲ್ಲೂ ಹೇಳದೇ ಇರುತ್ತೆ ಸ್ತೋತ್ರ. ಟೀಕಾರ ಸ್ಪಷ್ಟ ಹೇಳ್ತಾರೆ, ಸ್ತೋತ್ರ ಹೇಳಬೇಕು. ಪೌರುಷಂ ವೈಷ್ಣವಂ ಘಾರ್ಮಂ, ಪುರುಷ ಸೂಕ್ತದಿಂದ ಶುರುವಾಗಬೇಕು. ಏನಿಲ್ಲರೂ ಪುರುಷ ಸೂಕ್ತ, ಉಳಿದೆಲ್ಲ ಹೇಳಬೇಕು. ಹೆಚ್ಚು ದೇವರಿದ್ದಷ್ಟು ಕೂಡ ಟೈಮ್ ಹೆಚ್ಚಬೇಕಾಗತ್ತೆ, ಇಷ್ಟು ಹೇಳ್ಬೋದಾಗ. ಇತೀಚಿಚ ಇತಿ ವಿಜ್ಞಾಪ್ಯ ದೇವೇಶಂ ವೈಶ್ವದೇವಂ ಸಧಾಮನಿ ಕುರ್ಯಾತ್ ಪಂಚಮಹಾಯಜ್ಞಾನಪಿ ಗೃಹ್ಯೋತ್. ಬರೀ ವೈಶ್ವವಲ್ಲ, ಪಂಚಮಹಾಯಜ್ಞಗಳನ್ನು ಮಾಡಬೇಕಾದ್ರೂ ಕೂಡ ಈ ಸ್ತೋತ್ರವನ್ನು ಹೇಳಬೇಕು ಅಂತ ಒಂದೊಂದು ಅರ್ಥ. ಶ್ಲೋಕ ಹೇಳಬೇಕು, ಶ್ಲೋಕದ ಭಾವನೆ ಇರ್ಬೇಕು ನಮ್ಮಲ್ಲಿ. ಸ್ವಾಮಿ ನಾವು ದಾಸ ಇತ್ತೆಲ್ಲ ಜ್ಞಾನ ಇರಬೇಕು. ಇತ್ಯಾದಿ ಸಮಯೇ ತಸ್ಯ ಪ್ರೋವಾಚ ಕಮಲಾಸನ, ಇತ್ಯಾದಿಗಳನ್ನ ಬ್ರಹ್ಮದೇವರು ಹೇಳಿದ ಮಾತ್ರ. ಕಮಲಾಸನ ಬ್ರಹ್ಮಕೃತವಾದ ಸ್ತೋತ್ರ ಇದು. ವೇದಾನಾಂ ಸಾರಮುದ್ಧೃತ್ಯ ಸರ್ವಾಗಮ ಸಮೃದ್ಧೈ, ಎಲ್ಲಾ ವೇದಗಳ ಸಾರ ಇದು. ಎಲ್ಲಾ ವೇದಗಳ ಸಾರವನ್ನು ಸೇರಿಸಿ ಒಳಗೊಂಡಿರತಕ್ಕಂಥ ಸ್ತೋತ್ರ ಇದು. ಎಲ್ಲಾ ವೇದಗಳ ಸಾರ ಇದಾದ ಮೇಲೆ ಇದು ಎಲ್ಲೂ ಕೂಡ ಏನ್ ಮಾಯವಾದ ಬರಲೇ ಇಲ್ಲ. ಇದ್ರೆ ಎಲ್ಲ ಬಂದಿರೋದು ಯಾವ್ದು? ಆಚಾರ ಸಿದ್ಧಾಂತ. ಆದ್ದರಿಂದ ಆಚಾರ ಸಿದ್ಧಾಂತ ಸಕಲ ವೇದಗಳ ಸಾರ ಎಂಬುದಕ್ಕೂ ಪ್ರೂಫ್ ಇತ್ತು. ಇತ್ಯಾದಿ ಸಮಯೇ ತಸ್ಯ ಪ್ರೋವಾಚ ಕಮಲಾಸನಃ ವೇದಾನಾಂ ಸಾರಮುದ್ಧೃತ್ಯ ಸರ್ವಾಗಮ ಸಮೃದ್ಧಿ, ಎಲ್ಲಾ ಆಗಮಗಳ ಸಮೃದ್ಧಿ ಆಗುತ್ತೆ. ಅಂದ್ರೆ ಏನು? ಇದರಿಂದ ಆಗಮಗಳ ಜ್ಞಾನ ಸಣ್ಣಗಾಗತ್ತೆ, ಎಲ್ಲರೂ ಆಗೋದಿಲ್ಲ. ಇತಿ ಜಿತಂತೆ ಸ್ತೋತ್ರೆ ಪಂಚಮೋ ಅಧ್ಯಾಯ, ಅಲ್ಲಿಗೆ 5ನೇ ಅಧ್ಯಾಯ ಮುಗಿತು. ಅಲ್ಲಿ ಜಿತಂತೆ ಸ್ತೋತ್ರ ತುಂಬಾ ದಿವಸನೇ ಆಯ್ತು. ಅದು ಹೆಚ್ಚತ್ತು ಹೇಳಿಲ್ಲ, ಆದ್ರಿಂದ ಹೆಚ್ಚು ದಿವಸ ಆದ್ರೂ ಕೂಡ ಕಡಿಮೆ ಆಗೋದೇನೆ. ನಾಳೆಯಿಂದ ದ್ವಾದಶ ಸ್ತೋತ್ರ ಶುರು ಮಾಡಿ. ಹಿಂದೆ ಆಗಿರ್ಬೇಕದಲ್ಲ, ಆಗಿದೆಯಲ್ಲ? ಇಲ್ಲ, ನೀವು ಬಂದಿರಲಿಲ್ಲ, ಆಗಿರಲಿಲ್ಲ.